ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಜಗತ್ತು ನಮಗೆ ಪೋಷಿಸ್ತದ, ಜಗತ್ತು ನಮಗೆ ಅನ್ನ ಕೊಡ್ತದೆ, ನೀರ ಕೊಡ್ತದೆ, ಎಲ್ಲವನ್ನ ಕೊಡ್ತದೆ. ಇಂಥ ಜಗತ್ತಿನೊಳಗೆ ನೀನು ಒಂದಿಷ್ಟು ಚಲೋ ಚಲೋ ಕೆಲಸ ಮಾಡ್ಕೋತಿರು. ನಿವೃತ್ತಿ ಇಲ್ಲ ವಿಶ್ವದಲ್ಲಿ, ಎಲ್ಲವೂ ದುಡಿತಾ ಇರೋದು. ನಾವು ಸುಂದರವಾದ ಕಾರ್ಯಗಳನ್ನು ಮಾಡಬೇಕು. ಏನು ದುಡಿತೇವೆ ಆ ದುಡಿಮೆಯಲ್ಲಿ ಸಂತೋಷ ಇರಬೇಕದ. ಇಲ್ಲೇನು ಒಬ್ಬ ತಾಯಿ ಮಾಡ್ತ, ಆಕೆಗೆ ಬೇಕಾದಷ್ಟು ಕೆಲಸ, ಕುಟ್ಟೋದು, ಬೀಸೋದು, ಅಡುಗೆ ಮಾಡೋದು ಎಲ್ಲ ಮಾಡೋದಿರ್ತದೆ. ಅಂಥದ್ರಾಗ ಸಂತೋಷವಾಗಿ ದಿನದ ತುಂಬ ಮಾಡ್ತಾರೆ. ಯಾಕೆ? ಇದು ಮಕ್ಕಳಿಗೆ, ಇದು ಮನೆಗೆ ಬರುವ ಅತಿಥಿಗಳಿಗೆ, ಇದು ನಮಗೆಲ್ಲರಿಗೆ, ಇದು ದೇವನಿಗೆ ಅನ್ನುವ ಭಾವ ಇರೋದರಿಂದ ದಣಿವಿಲ್ಲದೆ ದಿನದ ತುಂಬ ಕೆಲಸ ಮಾಡ್ತಾರೆ. ಅದು ಬಹಳ ಆಶ್ಚರ್ಯ. ಅದೇ ಪೂಜೆ, ಅದೇ ಆರಾಧನಾ. ಹೇಳಿ, ಪುರುಷ ಹಂಗಲ್ಲ. ಒಂದು ತಾಸು ಎಲ್ಲರೇ ದುಡ್ದು ಬಂದ ಅಂದ್ರೆ ಮುಗೀತು, ನಮ್ಮದು ಡ್ಯೂಟಿ ಮುಗೀತು. ಇದಕ್ಕೆ ಡ್ಯೂಟಿ ಅಂತಾರ ಅವರು. ಇಲ್ಲೇನು ಹಂಗೆ ಮನೆಯವರು ಸಹಿತ ಎಲ್ಲ ಡ್ಯೂಟಿ ಅಂತ ಅನ್ಕೋತು. ಆದರೆ ನಿಮ್ಮ ಮುಖದ ಮೇಲೆ ಕಳಿ ಬರೋದು ಯಾವಾಗ? ಹೇಳಿ, ಅವರಿಗೆ ಡ್ಯೂಟಿ ಪಾಟಿ ಯಾವುದು ಇಲ್ಲ. ಹಗಲೇನೋ ರಾತ್ರಿ ಏನು ಎದ್ದು ಬಳಕ ಶುರು ಮಾಡ್ತಾರ ಕೆಲಸ. ಮಲಗೋ ತಕ ಅಲ್ಲ, ಮತ್ತೆ ಹೇಳೋ ತಕ ಅಷ್ಟು ಕೆಲಸ ಮಾಡ್ತಾರೆ. ಆದರೆ ಎಲ್ಲಿಯೂ ಅವರು ನಾನಿಷ್ಟು ಕೆಲಸ ಮಾಡ್ತೇನೆ ಅಂತ ತಲೆಯೊಳಗೆ ಹಾಕ್ಕೊಂಡಿಲ್ಲ. ಎಷ್ಟು ವರ್ಷದ ನಂತರ ನಿವೃತ್ತಿ ಅಂತ ಅವರಿಗೆ ಇಲ್ಲ. ಕೊನೆ ಕ್ಷಣದವರೆಗೆ ದುಡಿತಾ ಇರ್ತಾರೆ. ಎಂಥವ್ರ ಮನ್ಯಾಗ ಅದಾರಲ್ಲ, ಮೂರನೇ ಮಾತು, ಅವರೇ ದೇವರಂತೂ ತಿಳ್ಕೋ. ಮಾತೃದೇವೋ ಭವ, ಸತ್ಯಂಬುವದ ಧರ್ಮಂ ಚರ. ಚಲೋ ಕೆಲಸ ಮಾಡು, ಕೆಡಕ ಕೆಲಸ ಮಾಡಬೇಡ, ವಿನಾಶದ ಕೆಲಸ ಮಾಡಬೇಡ, ಸೌಂದರ್ಯದ ಕೆಲಸ ಮಾಡು, ಚಲೋ ಕೆಲಸ ಮಾಡು, ಮಸ್ತಾಗಿ ದುಡಿ, ಸಂಪಾದನೆ ಮಾಡು. ಆದರೆ ಪ್ರತಿ ಆ ಸಂಪಾದನೆಗೆ ನಿನ್ನ ಬೆವರಿನ ವಾಸನೆ ಇರಬೇಕು ನೋಡು ಮನುಷ್ಯನೇ. ಹಾಗ ಧರ್ಮಂಚರ. ಮೂರನೇದ್ದು ಮಾತೃದೇವೋ ಭವ. ಯಾರು ನಿನಗಾಗಿ ಕಷ್ಟಪಡ್ತಾರೆ ಅವರನ್ನು ಗೌರವಿಸು ಮನುಷ್ಯನೇ, ಗೌರವಿಸು. ಮಾತೃದೇವೋಭವ. ಅವಾಗ 6-7 ಸಹಸ್ರ ವರ್ಷದ ಹಿಂದೆ ದೇವರನ್ನ ಎಲ್ಲಿ ಕಾಣಬೇಕು ಅಂತ ಹೇಳಿದಾಗ ಋಷಿ 4 ಮಾತು ಹೇಳ್ದ. ನಿನ್ನ ಮನೆಯೊಳಗೆ ಏನು ನಿನಗೆ ಅನ್ನ ಕೊಡ್ತಾರಲ್ಲ ಅವರು ದೇವರಂತ ಭಾವಿಸು. ಪ್ರಥಮ ದೇವತಾ. ಎಷ್ಟು ಛಲೋ ಮಾತು ಹೇಳು. ಏನನ್ನೂ ನಿರೀಕ್ಷಾ ಮಾಡದೆ ಎಂಥ ದುಡಿಮೆ ಅದು, ಎಂಥ ದುಡಿಮೆ. ಮತ್ತೇನಾದರೂ ಪಗಾರ ಬಯಸ್ತಾರೆ. ನಾನು ಇಷ್ಟು ಕೆಲಸ ಮಾಡೇನಿ, ಈ ತಿಂಗಳ ಪಗಾರ ಇಷ್ಟು ಕೊಡ್ರಿ ಅಂತ ಅವರು ಶುರು ಮಾಡಿದರೆ ನಿಮ್ಮ ಕಿಶೆ ಎಲ್ಲಿ ಉಳಿತದ? ನೀವು 8 ತಾಸಿನವರು, ಅವರು 24 ತಾಸಿನವರು. ಎಲ್ಲಿರ್ತದ ಹೇಳಿ? ಎಲ್ಲದ? ಯಾವ ಮನೆಯೊಳಗೆ ಅಂಥವರು ಸಂತೋಷವಾಗಿ ಇರ್ತಾರೆ ಅಂಥ ಮನೆಯೊಳಗೆ ಸ್ವರ್ಗ ಇರ್ತದೆ, ಸ್ವರ್ಗ ಇರ್ತದೆ. ಅಂಥದ್ದು ಅಷ್ಟು ಗೌರವಿಸಬೇಕು ಅಂತ ಭಾರತೀಯ ಋಷಿಗಳು ಮೊಟ್ಟ ಮೊದಲ ನೀನು ಗೌರವಿಸಬೇಕಾದದ್ದು ನಿನ್ನ ಮನೆಯೊಳಗಿರುವಂಥ ಅವರನ್ನು ಗೌರವಿಸು, ದೇವರಂತ ವಂದಿಸು. ಅಷ್ಟು ಕೆಲಸ ಯಾರು ಮಾಡ್ತಾರ?
ಮತ್ತೇನನ್ನೂ ನಿರೀಕ್ಷೆ, ಏನು ಮನೆ ಬಿಟ್ಟು ನಿಮ್ಮ ಮನೆಗೆ ಬರ್ತಾರೆ ಅಂದ ಸಮರ್ಪಣ ಆದವರು ದೇಹ ಬಿಡೋ ತಕ ಬೇರೆ ವಿಚಾರ ಇರೋದಿಲ್ಲ ತಲೆಯಾಗ. ಎಂಥ ಅದ್ಭುತ ಸಮರ್ಪಣ. ಆದ್ದರಿಂದ ಋಷಿ ಹೇಳ್ದ ಮಾತೃದೇವೋ ಭವ. ದೇವರಂದ್ರೆ ಆ ತಾಯಿ ದೇವರು. ಪಿತೃದೇವೋ ಭವ. ಆ ಬಳಿಕ ಮನೆಯೊಳಗೆ ದುಡಿತಾನಲ್ಲ, ದುಡಿತಾನೆ, ಬಹಳ ಪ್ರಾಮಾಣಿಕವಾಗಿ ದುಡಿತಾನೆ. ಕಷ್ಟಪಟ್ಟು ದುಡಿದು ತಂದು ಮನೆಯೊಳಗಿರುವವರಿಗೆಲ್ಲ ಹೀಗೆ ಕೊಡ್ತಾನಲ್ಲ, ಸುತ್ತಮುತ್ತ ಇರುವ ಸಮಾಜಕ್ಕೆ ಹಿಂಗೆ ಕೊಡ್ತಾನಲ್ಲ, ಇಂಥ ಮನುಷ್ಯ ತಂದೆ ರಕ್ಷಕ. ಆದ್ದರಿಂದ ಅವನೂ ದೇವರಂತ ಭಾವಿಸು. ದುಡಿತಾನ, ದುಡ್ದವ ಕುಡ್ದವ ಅಲ್ಲ. ಅಲ್ಲೇನು? ತಂದೆ ಅಂದರೆ ಯಾರು? ಸುಮ್ಮನೆ ಎಲ್ಲರೂ ತಂದೆ ಆಗೋದೆಲ್ಲ. ಮಕ್ಕಳಿದ್ದವರೆಲ್ಲ ತಂದೆ ಅಲ್ಲ. ಶುದ್ಧ ಜೀವನ ಸಾಗಿಸಿದವರೇ, ಆದರ್ಶ ಜೀವನ ಸಾಗಿಸಿದವರಿಗೆ ತಂದೆ ಅಂತ ಕರೆದರು. ಮಕ್ಕಳಿಗೆ ಆದರ್ಶ ಆಗಬೇಕಲ್ಲ, ಮಕ್ಕಳಿಗೆ ಆದರ್ಶ ಆಗಬೇಕು. ಋಷಿಗಳು ಹೇಳ್ತಾರೆ, ನಮ್ಮ ಮಕ್ಕಳು ಹೆಂಗಿರಬೇಕು ಅಂದ್ರೆ ಋಷಿ ಆಗಬೇಕು, ಹಂಗೆ ನಾವಿರಬೇಕು ಮೊದಲ. ಆಗ ಶುದ್ಧ ಜೀವನವನ್ನು ಸಾಗಿಸುವುದು. ಕೆಟ್ಟ ಸಂಗತಿ ತಲೆಯೊಳಗೆ ಇರದೆ, ಕೆಟ್ಟದ್ದನ್ನು ತಿನ್ನದೆ, ಕೆಟ್ಟದ್ದನ್ನು ಹೇಳದೆ, ಕೆಟ್ಟದ್ದನ್ನು ಮಾಡದೆ ದಿನದ ತುಂಬ ಕಾರ್ಯ ಮಾಡುವಂಥ ಮನುಷ್ಯದಾನಲ್ಲ ಅವ ರಕ್ಷಕ, ಅವ ತಂದೆ. ಇಂಥ ದುಡಿಮೆಗಾರ ತಂದೆ ಮನೆಯಲ್ಲಿರುವ ಎಲ್ಲರನ್ನ ಪ್ರೀತಿಸ್ತಾ ಇರುವಂಥ ಈ ಮನುಷ್ಯದಾನಲ್ಲ, ಈತ ದೇವರು. ಆ ಬಳಿಕ ಮೂರನೇದ್ ಬಹಳ ಛಲೋ ಹೇಳಿದರು. ಯಾರೇ ಒಂದು ಛಲೋ ಮಾತು ನಿನಗೆ ಹೇಳಿದರೆ ಆ ಮಾತಿನೊಳಗೆ ಜ್ಞಾನ ಇತ್ತು ಅಂದರೆ, ಆ ಮಾತಿನೊಳಗೆ ಬೆಳಕ ಇದ್ದರೆ ಅಂಥ ಮನುಷ್ಯನೇ ಆತ ಆಚಾರ್ಯ. ನಮಗೆ ಒಂದು ಪಾಠ ಕೊಡ್ತ. ಆದ್ದರಿಂದ ಅವ ಮೂರನೆಯ ದೇವರು. ನಮಗೆ ಹೇಳ್ತಾರೆ, ಒಬ್ಬ ಮನುಷ್ಯ ಬಂದ ಹೇಳ್ದ, ನೋಡಪ್ಪ ಕುಡಿಬೇಡ ಅಂತ ಹೇಳ್ದ, ನಿನ್ನ ಆರೋಗ್ಯ ಕೆಡ್ತದಂತ ಹೇಳ್ದ, ಅವ ದೇವರಂತ ತಿಳ್ಕೋ. ಯಾರು ಒಳ್ಳೆಯದನ್ನು ನಮಗೆ ಕಲಿಸ್ತಾರೆ, ಯಾರು ಜ್ಞಾನವನ್ನು ಕೊಡ್ತಾರೆ, ಅಂಥ ಅಧ್ಯಾಪಕರು, ಅಂಥ ಶಿಕ್ಷಕರು, ಆ ಬಳಿಕ ಆನಂದದ ಮಾರ್ಗವನ್ನು ತೋರಿಸುವಂಥ ಜ್ಞಾನಿಗಳು, ಅವರೆಲ್ಲ ದೇವರಂತ ಭಾವಿಸು ಮನುಷ್ಯನೇ. ಇದು ಮೂರನೇದ್ದು. ಆ ಬಳಿಕ ನಾಲ್ಕನೇ ಮಾತು ಒಂದು ಹೇಳ್ತಾರೆ, ನೋಡು ನಿನ್ನ ಮನೆಗೆ ಯಾರೇ ಬರಲಿ ಸಂತೋಷವನ್ನು ತಂದರು ಅಂದರೆ ಅವರನ್ನು ದೇವರಂತ ಭಾವಿಸು, ಅವರನ್ನ ದೇವರಂತ ಭಾವಿಸು. ಅತಿಥಿ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಎಷ್ಟು ಛಲೋ ಇಲ್ಲ? ಅತಿಥಿ ಯಾರೇ ಇರಲಿ, ಒಬ್ಬರು ಹಸುದ ಬಂದಾಗ ಒಂದು ತುತ್ತು ಅನ್ನ ಕೊಡು, ನಿನಗೆ ಸಂತೋಷ ಆಗ್ತದೆ. ಆ ಮನುಷ್ಯ ಸಂತೋಷವನ್ನು ತರ್ತಾನ. ನೀರಡಿಸಿದರೆ ನೀರ ಕೊಡು, ಆ ಮನುಷ್ಯ ಆನಂದವನ್ನು ತರ್ತಾನ. ಹೀಗೆ ಬದುಕೋದದ 4 ಇಲ್ಲೇನು? ಇದೆಲ್ಲ ಆ ಬಳಿಕ ಗೊತ್ತಾಯ್ತಲ್ಲ, ಸತ್ಯ. ಈ ಜಗತ್ತೆಲ್ಲ ನಿಸರ್ಗವೆಲ್ಲ ದೇವರು. ಧರ್ಮ ಸುಂದರ ಕಾರ್ಯಗಳನ್ನು ಮಾಡುವ ಮನುಷ್ಯ ಒಳ್ಳೆಯ ಕೆಲಸ ಮಾಡಬೇಕು. ಮೂರನೇದ್ದು ತಾಯಿ ದೇವರು, ತಂದೆ ದೇವರು,
ಆಚಾರ್ಯ ದೇವರು, ಅತಿಥಿ ದೇವರು. ಇವು ಎಷ್ಟು ಮಾತುಗಳು! 4, 2, 6 ಸುಂದರ ಮಾತುಗಳು. ಇಷ್ಟಾದರೆ ಏನಾಗ್ತದೆ? ನಮ್ಮ ಬದುಕು ಬಹಳ ಚಂದ ಆಗ್ತದೆ, ಬಹಳ ಸುಂದರ ಆಗ್ತದೆ. ಇದು ಜಗತ್ತೇ ಸ್ವರ್ಗವಾಗಿ ಬಿಡ್ತದೆ. ಅಷ್ಟು ಛಲೋ ನೆನೆಸಬೇಕು ಮನುಷ್ಯ. ಜಗತ್ತಿನಲ್ಲಿ ಕಣ್ಣು ಮುಚ್ಚಿ ಬಾಳಬಾರದು. ಕಣ್ಣು ತೆರೆದು ಸುಂದರವಾದ ಜಗತ್ತನ್ನು ನೋಡ್ತಾ ತನಗೇನು ಸಂತೋಷ ಆಯಿತು ಅದನ್ನು ಸುತ್ತ ಮುತ್ತ ಹರುತ್ತಾ ಬದುಕು ಮನುಷ್ಯನೇ. ಅದಕ್ಕಂದ್ರು ಸ್ವಾಧ್ಯಾಯ ಪ್ರವಚನ. ಮುಂದಿನ ಇವೊಂದೆರಡು ದಿನಾಲು ಮನುಷ್ಯನೇ ಬಲ್ಲವರ ಮಾತುಗಳನ್ನು ನೆನಪ ಮಾಡಿಕೋ. ಅಷ್ಟೇ ಅಲ್ಲ, ಪ್ರವಚನ ಮುಂದಿಂದು ನಮಗೆ ಯಾವುದು ತತ್ವ ತಿಳಿದದ, ನಮಗೆ ಸಂತೋಷ ಕೊಟ್ಟದ ಅಂಥ ಸತ್ಯ ಮಾತನ್ನು ಸ್ವಲ್ಪ ಹೇಳು. ಇಲ್ಲೊಂದು ಹೂವದ ಅಂತ ಹೇಳು, ಇಲ್ಲೊಂದು ಛಲೋ ತತ್ವದ ಅಂತ ಹೇಳು. ಈಗ ಇವು 8 ಇವು ಸುಂದರ ಜೀವನದ 8 ಸೂತ್ರಗಳಿವು. 8 ಸೂತ್ರಗಳಿವು. ನೆನಪುಳಿತಾವಲ್ಲ, ಸುಂದರ ಸೂತ್ರಗಳು. ನಮ್ಮ ಮನೆ ಸ್ವರ್ಗವಾಗಬೇಕಾದ್ರೆ ಈ 8 ಸೂತ್ರಗಳು. ನಮ್ಮ ಜೀವನ ಮಧುರ ಆಗಬೇಕಾಗಿತ್ತು ಅಂದರೆ ಇವ 8 ಸೂತ್ರಗಳು. ನಾವು ಜಗತ್ತಿನಲ್ಲಿ ಅಮೃತತ್ವವನ್ನು ಅನುಭವಿಸೋದೇ ಇದ್ದರೆ ಇವು 8 ಸೂತ್ರಗಳಿವ. ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಸ್ವಾಧ್ಯಾಯ ಪ್ರವಚನ. ಇವು 8 ನಾವು ಮಾಡೋದು. ಚಲೋದು ಏನಾರ ಇದ್ದರೆ 4 ಮಂದಿಗೆ ಹೇಳೋದು, ಕೆಟ್ಟದ್ದು ಇದ್ದರೆ ಬಿಟ್ಟು ಬಿಡೋದು, ಚಲೋದು ಇದ್ದರೆ ಹೇಳೋದು. ಹೌದಲ್ಲ ಹೇಳಿ? ನಮ್ಮಿಂದ ಕೆಟ್ಟಾಗಬಾರದು, ಆ ರೀತಿ ನಾವು ಕಷ್ಟಪಡಬೇಕು. ಪ್ರಾಮಾಣಿಕವಾಗಿ ಛಲೋದನ್ನು ಸಂಪಾದಿಸೋದದೆ, ಅನುಭವ ಪಡೋದದೆ. ಅದನ್ನು 4 ಜನರಿಗೆ ಸುಮ್ಮನೆ ನೋಡು, ಇದು ಹೀಗೆ ಹೇಳ್ಯಾರ ಅಂತಿಷ್ಟು ಹೇಳು. ಇಲ್ಲೊಂದು ಹೂವದ, ಇಲ್ಲೊಂದು ವೃಕ್ಷದ, ಎಷ್ಟು ಚೆನ್ನಾಗ್ಯದ, ಹಿಂಗೆ ಹೇಳು. ಇದ ಪ್ರವಚನ. ಇದು ಯಾವುದನ್ನು ನಾವು ಮೆಚ್ಚಿಗೋತೇವೆ ಅದನ್ನು ಜನರಿಗೆ ಹೇಳೋದದ. ಆ ಮನುಷ್ಯ ಎಷ್ಟು ಚಂದ ಹಾಡ್ತಾನ, ಸುಮ್ಮನೆ ಹೇಳಿ. ಎಂಥದ್ದು ಛಲೋ ಇರೋದನ್ನು ಜಗತ್ತಿನಲ್ಲಿ ಹರುತ್ತಾ ಹೋಗೋದು. ಹೂಗಳನ್ನು ಜಗತ್ತಿನಲ್ಲಿ ಹರುಬೇಕೇ ವಿನಃ ಮುಳ್ಳು ಕಲ್ಲುಗಳನ್ನು ಹರುವುದಲ್ಲ. ಹಾಗ ನಾವು ಏನು ಮಾತನಾಡ್ತೇವೆ ದಿನದ ತುಂಬ, ಜೀವನದ ತುಂಬ, ಆ ಮಾತು ಹೂವಿನಂಗ ಆಡೋದೇ ಪ್ರವಚನ. ಎಂಥ 8 ಮಾತುಗಳನ್ನು ನಾವೆಲ್ಲ ಇದನ್ನು ನೆನಪ ಇಟ್ಟುಕೊಂಡಿರೋದು. ನಮ್ಮ ಜೀವನದ ಇವು ದಿಕ್ಕುಗಳು, ಇವು ನಮ್ಮನ್ನು ಕಾಪಾಡ್ತವ. ಇಷ್ಟು ಒಂದು ತಿಂಗಳು ಏನು ನೆನಪ ಮಾಡ್ಕೊಂಡೇವಿ ಎಲ್ಲ ಮರೆತು ಬಿಡೋದು. ಹಂಗೆ ಹೇಳುವ ಅವಶ್ಯಕತೆನೂ ಇಲ್ಲ, ಅದೇ ದಿವಸ ಮರೆತು ಹೋಗ್ಯದ. ಎಲ್ಲಿದ ನೆನಪು? ನನಗೂ ನೆನಪಿಲ್ಲ, ನಿಮಗೂ ನೆನಪಿಲ್ಲ. ಆದರೆ ಕೊನೆಗೆ ಒಂದು ನೆನಪ ಇಟ್ಟುಕೊಂಡಿರೋದು ಏನು? ಇವು 8 ಇವು ಸಹಿತ ನೆನಪ ಇಲ್ಲದೆ ಇದ್ದರೆ ಚಂದಾಗಿರೋದಷ್ಟು. ಇಲ್ಲೇ ನಕ್ಕೋತ ಇರ್ರಿ, ಎಲ್ಲ ಆಗ್ತದೆ. ಅದೇ ಸತ್ಯ, ಅದೇ ಧರ್ಮ, ಎಲ್ಲವೂ ಸಂತೋಷ. ಮುಖದ ಮೇಲೆ ಸಂತೋಷ ಇರಬೇಕು, ಪ್ರಸನ್ನತಾ ಇರಬೇಕು. ಇಲ್ಲೇನು ಎಷ್ಟು ಚಂದ ಇರ್ತಾವ ಪಕ್ಷಿಗಳ ನೋಡಿ,
ಏನು ಚಂದದಾವ, ಅವೇನು ಸಬಕಾರ ಹಚ್ಚಿ ಮುಖ ಸ್ನಾನ ಮಾಡ್ತವೆ. ಒಂದು ಗಿಳಿ ಏನದ ಹೇಳಿ, ಏನಿಲ್ಲ, ಮನೆ ಇಲ್ಲ, ಹೊಲ ಇಲ್ಲ, ಮೈ ಮೇಲೆ ರೇಷ್ಮೆ ಬಟ್ಟೆ ಇಲ್ಲ, ಯಾವ ಆಭರಣ ಇಲ್ಲ, ಯಾವ ಶಾಲೆಗೂ ಹೋಗಿಲ್ಲ, ಅದರಂಗೆ ಮಸ್ತ್ ಮಾತಾಡೋರು ಯಾರೂ ಇಲ್ಲ. ಅಷ್ಟು ಚಲೋ ಒಂದು ಗಿಳಿ ಯಾವಾಗಲೂ ಮಾತಾಡ್ಕೋತ ಚಲೋ ಚಲೋ ಚಲೋದು ಮಾತಾಡ್ಕೋತಿದ್ದಂಗೆ ನಾವು ಈ ಜಗತ್ನಾಗ ಚಲೋದನ್ನು ಮಾತಾಡ್ಕೊಂತ ಬದುಕೋದದ. ಇಲ್ಲೇ ಚಂದ ಬದುಕೋದು. ಎಲ್ಲ ಶಾಸ್ತ್ರಗಳು ಎದಕ್ಕದಾವ? ಜಗತ್ನಾಗ ಬಹಳ ಅದಾವ ಶಾಸ್ತ್ರ. ಎಲ್ಲ ಓದಕ್ಕಾಗೋದಿಲ್ಲ, ಎಲ್ಲನೂ ನೋಡ್ಲಿಕ್ಕಾಗೋದಿಲ್ಲ, ಎಲ್ಲ ಕೇಳಲಿಕ್ಕಾಗೋದಿಲ್ಲ, ಮತ್ತು ಅವಶ್ಯನೂ ಇಲ್ಲ. ಏನಾದರೆ ನಮ್ಮ ಮುಖ ಪ್ರಸನ್ನಿತ್ತು ಅಂದ್ರೆ ಯಾವುದರ ಅವಶ್ಯಕತೆಯೂ ಇಲ್ಲ. ಗಂಟ ಹಾಕಿದ್ದೇವಿ ಅಂದ್ರೆ ಗಂಟು ಬಿಡಿಸಾಕ ಶಾಸ್ತ್ರಗಳಷ್ಟೆ. ಅದಕ್ಕೆ ಯಾಕೆ ಬೇಕು? ಈಗ ಮಕ್ಕಳಿಗೆ ನಾವು ಶಾಸ್ತ್ರ ಹೇಳ್ತೇವೇನು, ಅವ್ರು ನಕ್ಕೋತಾ ಇರ್ತಾರೆ. ಹೇಳಿ, ಆನಂದವಾಗಿ ಇರೋದನ್ನು ಕಲಿತು ಬಿಟ್ರೆ ಆನಂದವೇ ಬ್ರಹ್ಮ, ಆನಂದವೇ ಸ್ವಾತಂತ್ರ್ಯ, ಅದೇ ಪರಮೋಕ್ಷ, ಪರಮ ಮೋಕ್ಷ. ಹಾಗೆ ಸಂತೋಷದಿಂದಿರೋದು. ಮತ್ತು ಸಂತೋಷದಿಂದ ಇರೋದು ಅಂದ್ರೆ ಬಹಳಷ್ಟು ಇದ್ದಾಗಲಿ ಅಂತಲ್ಲ, ಎಷ್ಟೇ ಇರಲಿ, ಎಷ್ಟೇ ಇರಲಿ. ನಮಗೆ 40-50 ಕಿಲೋನೇ ಇರಲಿ, 60 ಕಿಲೋನೇ ಇರಲಿ, ಪ್ರಶ್ನೆ ಇಲ್ಲ. 100 ಕಿಲೋ ಇದ್ರೆ ನಾನು ನಗ್ತೀನಿ ಅಂದರೆ ಇನ್ನು ನಗೋದೆ ಯಾವಾಗ ಹೇಳಿ? 100 ಕಿಲೋದವರಿಗೆ ನಗಾಕ ಆಗ್ತದೇನು? ನಗಾಕ ಬರಬೇಕಾಗಿತ್ತು ಅಂದ್ರೆ ಅಷ್ಟೇ ಕಡಿಮೆ ಇದ್ದರೆ ಮಸ್ತಾಗಿ ನಗ್ತಿರ್ತೇವೆ. ಶರೀರ ಚಲೋ ಇರಬೇಕು ಯಾವಾಗಲೂ. ಒಳ್ಳೆಯ ಆರೋಗ್ಯವಂತ ಶರೀರ, ಆ ಬಳಿಕ ಚಲೋದೊಂದು ಮನಸ್ಸ, ಎರಡು ಇತ್ತು ಅಂದ್ರೆ ಜೀವನ ಸುಂದರ ಆಗ್ತದದ. ಆವಾಗ ಪ್ರಸನ್ನತಾ, ನಗೋದು. ಇಲ್ಲೇನು ಮನೆ ಒಂದಿರ್ತದೆ, ಮನೆ ಮುಂದೆ ಎಲ್ಲ ಸಾರಿಸಿ ಒಂದಿಷ್ಟು ರಂಗವಲ್ಲಿ ಹಾಕಿದ ಮನೆ ಕಡೆ ನೋಡಿ ಜನ ಸಂತೋಷ ಪಡ್ತಾರೆ. ಹಾಗೆ ನಮ್ಮದು ಒಂದಿಷ್ಟು ಸ್ನಾನಪಾನ ಮಾಡಿ ಚೆಂದಾಗಿ ಒಂದು ಚಲೋ ಮಾತಾಡ್ಕೋತ ಹೊರಟ್ರೆ ಅವನಂಥ ಕಳಿ ಯಾರಿಗೆ ಅದ? ಹಂಗೆ ಮನೆಯಲ್ಲಿ ಈಗ ಹೋಗ್ತಿರಲ್ಲ, ಇನ್ನು ಮ್ಯಾಲೆ ನಿಮ್ಮ ನಿಮ್ಮ ಊರುಗಳು, ನಿಮ್ಮ ನಿಮ್ಮ ಮನೆಗಳು ಅಲ್ಲಿ ಹೇಗಿರೋದು ಅಂದರೆ ನಕ್ಕೋತಿರೋದು. ಎಲ್ಲ ಮರೆತು ಬಿಡಿ. ಏನಾಯಿತು ಒಂದು ತಿಂಗಳ, ಏನಾಯಿತು ಸಂತೋಷ ಆಯಿತು, ಇಷ್ಟನ್ನಿ ಸಾಕು. ಏನ್ರಿ ಹೇಳಕ್ಕೆ ಹೋದ್ರಿ ಅಂದ್ರೆ ತಕರಾರು ಶುರುವಾಗ್ತದೆ. ಇಲ್ಲ, ಪ್ರಶ್ನೆ ಮೇಲೆ ಪ್ರಶ್ನೆ, ಟೀಕಾದ ಮೇಲೆ ಟೀಕಾ, ನಿಂದೆ ಪಂದೆ, ಇದೆಲ್ಲ ಗದ್ದಲ. ಏನು ಮಾಡೋದು ಅಂದ ಇದನ್ನೆಲ್ಲ ಬಿಟ್ಟು ಬಿಡೋದು, ಒಂದೇ ಮಾಡೋದು. ಎದಕ್ಕೆ ಹೋಗಿದ್ರಿ ಒಂದು ತಿಂಗಳ ಅಂದರೆ ಆನಂದವಾಗಿ ಕೂಡೋದಕ್ಕೆ ಹೋಗಿದ್ದು. ಆನಂದವಾಗಿ ಏನು ಹೇಳಿದರು, ಏನು ಹೇಳೋದಿಲ್ಲ ಕೇಳೋದಿಲ್ಲ, ಆನಂದವಾಗಿರೋದು. ನಮಸ್ಕಾರ.